ಆತ ಇನ್ನು ಮೀಸೆ ಚಿಗುರುತ್ತಿರೋ ಹುಡುಗ. ಓದು ಹತ್ತಿಲ್ಲ ಅಂತ ವಾಟರ್ ಸರ್ವಿಸ್ ಸ್ಟೇಷನ್ನಲ್ಲಿ ಕೆಲಸಕ್ಕೆ ಸೇರಿದ್ದ. ನೆನ್ನೆ ರಾತ್ರಿ ಕೆಲಸ ಮುಗಿಸ್ಕೊಂಡು ತನ್ನ ಸ್ನೇಹಿತನ ಜೊತೆಗೆ ಮನೆ ಕಡೆ ಹೊರಟಿದ್ದ. ದಿಢೀರಾಗಿ ಬೈಕ್ಗಳಿಂದ ಅಡ್ಡಗಟ್ಟಿದ ರೌಡಿ ರಾಬರ್ಟ್ಸ್ ಗ್ಯಾಂಗ್ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಹಣ ಇಲ್ಲ ಅಂದಾಗ ಡ್ರ್ಯಾಗರ್ನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ. ರಾಜಧಾನಿಯಲ್ಲಿ ರೌಡಿ ರಾಬರ್ಸ್ ಅಟ್ಟಹಾಸ. ಹಣಕ್ಕಾಗಿ ಯುವಕನ ಉಸಿರು ನಿಲ್ಲಿಸಿದ ಗ್ಯಾಂಗ್. ಡ್ಯಾಗರ್ನಿಂದ ಚುಚ್ಚಿ ಚುಚ್ಚಿ ಕೊಂದ ರಾಬರ್ ಗ್ಯಾಂಗ್. ಈ ಫೋಟೋದಲ್ಲಿ ಕಾಣ್ತಾ ಇರೋ ಈ ಯುವಕನ ಹೆಸರು ಪ್ರೇಮ್. ತಿಗಳರಪಾಳ್ಯದ ನಿವಾಸಿ. ವಾಟರ್ ಸರ್ವಿಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರೇಮ್ ಭಾನುವಾರ ಕೆಲಸ ಮುಗಿಸಿ ತನ್ನ 3 ಸ್ನೇಹಿತರ ಜೊತೆಗೆ ಮನೆ ಕಡೆ ಬರ್ತಿದ್ರು. 4 ಸ್ನೇಹಿತರು 2 ಬೈಕ್ಗಳಲ್ಲಿ ಆರಾಮವಾಗಿ ಸಂಚರಿಸುತ್ತಿದ್ದ ವೇಳೆ ಅಂದರಹಳ್ಳಿ ಮುಖ್ಯ ರಸ್ತೆಯಲ್ಲಿ ರೌಡಿ ಶೀಟರ್ಗಳಾದ ನವೀನ್, ವಿಶಾಲ್ ಹಾಗೂ ಆತನ ಸಹಚರರು ಈ ಯುವಕರ ಬೈಕ್ಗಳನ್ನು ಅಡ್ಡಗಟ್ಟಿದ್ದಾರೆ. ಹಣ ಕೊಡಿ ಅಂತ ಬೆದರಿಕೆ ಹಾಕಿದ್ದಾರೆ. ನಮ್ಮ ಹತ್ರ ಹಣ ಇಲ್ಲ ಅಂದಿದ್ದಕ್ಕೆ ಡ್ಯಾಗರ್ನಿಂದ ಪ್ರೇಮ್ಗೆ ಚುಚ್ಚಿ ಎಸ್ಕೇಪ್ ಆಗಿದ್ದಾರೆ. ಎಣ್ಣೆ ಹೊಡೆದ್ಬಿಟ್ಟು ಹುಡುಗರು ಅಲ್ಲಿರೋ ಹುಡುಗರು ಬಂದ್ಬಿಟ್ಟು ಸೇರಿಸ್ಬಿಟ್ಟು ಒದ್ದು ಚಾಕು ತೊಗೊಂಡು ಚುಚ್ಚಿಬಿಟ್ಟಿದ್ದಾರೆ. ನಿಮ್ಗೆ ಏನಾಗಿರೋದ್ರೆ ಇವಾಗ ನನಗೆ ಮಧ್ಯಾಹ್ನ ಗೊತ್ತಾಯ್ತು ನನ್ನ ಮಗನಿಗೆ ಸಾವಾಗಿದೆ ಅಂದ್ಬಿಟ್ಟು. ಅಲ್ಲಿರೋ ಹುಡುಗರು ಏನು ಮಾಡಿದ್ದಾರೆ ನಿಮಗೆ ಕೆಲ್ಸಕ್ಕೆ ಹೋಗೋನು ಮನೆಗೆ ಬರೋನು, ಕೆಲ್ಸಕ್ಕೆ ಹೋಗೋನು ಮನೆಗೆ ಬರೋನು. ನೀನು ನೈಟ್ ನಾವು ಇದ್ದಿಲ್ಲ ಅನ್ನೋ ತಕ್ಷಣ ಏನೋ ಮಾಡೋದು. ಪರಿಚಯ ಹೆಸರು ಯಾರೂ ಇಲ್ಲ ಸರ್, ಪರಿಚಯವ್ರು ಯಾರೂ ಇಲ್ಲ. ಅಲ್ಲಿರೋ ಹುಡುಗರು ಇಲ್ಲ. ಗ್ಯಾರೇಜಲ್ಲಿ ಮಾಡ್ತಾ ಇದ್ದೀವಿ. ಪಾಪ ಯುವಕ ಪ್ರೇಮ್ಗೆ ಡ್ಯಾಗರ್ ಅಟ್ಯಾಕ್ನಿಂದ ತೀವ್ರ ರಕ್ತಸ್ರಾವ ಆಗೋಕೆ ಶುರುವಾಗಿತ್ತು. ಈ ವೇಳೆ ಪ್ರೇಮ್ ಸ್ನೇಹಿತ ಮಾದೇಶ್ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ. ಆದರೆ ಅಡ್ಮಿಟ್ ಮಾಡಲು ದುಡ್ಡಿಲ್ಲ ಅಂತ ಪ್ರಥಮ್ ಚಿಕಿತ್ಸೆ ಕೊಡಿಸಿ ಪ್ರೇಮ್ನ ವಾಪಸ್ ಕರ್ಕೊಂಡು ಬಂದಿದ್ದಾನೆ. ಮನೆಗೆ ಹೋದ್ರೆ ಅಪ್ಪ ಅಮ್ಮ ಟೆನ್ಷನ್ ಆಗ್ತಾರೆ ಅಂತ ಸರ್ವಿಸ್ ಸ್ಟೇಷನ್ನಲ್ಲೇ ಪ್ರೇಮ್ ಮಲಗಿದ್ದ. ದುರದೃಷ್ಟವಶಾತ್ ಬೆಳಗ್ಗೆ ಅಷ್ಟೊತ್ತಿಗೆ ತೀವ್ರ ರಕ್ತಸ್ರಾವ ಆಗಿ ಪ್ರೇಮ್ ಸಾವನ್ನಪ್ಪಿದ. ವಿಷಯ ತಿಳಿದ ಪ್ರೇಮ್ ಕುಟುಂಬಸ್ಥರು ಮೃತದೇಹವನ್ನು ಬ್ಯಾಡರಹಳ್ಳಿ ಠಾಣೆ ಬಳಿ ತಗೊಂಡು ಬಂದು ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಅಂತ ಪ್ರತಿಭಟಿಸಿದ್ರು. ಈ ವೇಳೆ ರೌಡಿ ಶೀಟರ್ ವಿಶಾಲ್, ಪುನೀತ್ ಹಾಗೂ ಹೇಮಂತ್ನ ಬಂಧಿಸಿರುವುದಾಗಿ ಪೊಲೀಸರು ಹೇಳಿದ್ರು. ಹೀಗಾಗಿ ಕುಟುಂಬಸ್ಥರು ಮೃತದೇಹವನ್ನು ತೆಗೆದುಕೊಂಡು ಹೋದ್ರು. ತಡರಾತ್ರಿ ಸುಮಾರು ಒಂದು 11:30 ಗಂಟೆಗೆ ನಮ್ಮ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ತಿಗಳರಪಾಳ್ಯ ಮುಖ್ಯ ರಸ್ತೆಯಲ್ಲಿ ರಾಷ್ಟ್ರೀಯ ನವೋದಯ ವಿದ್ಯಾ ಕೇಂದ್ರ ಕಾಲೇಜಿನ ಬಳಿ ಒಂದು ಘಟನೆ ನಡೆಯುತ್ತೆ. ಈ ಘಟನೆಯಲ್ಲಿ 4 ಜನ ಅಕ್ಯೂಸ್, ಇವರ ಹೆಸರು ವಿಶಾಲ್, ನವೀನ್, ಪುನೀತ್ ಮತ್ತು ಹೇಮಂತ್ ಅಂತ. ಈ 4 ಜನ ವ್ಯಕ್ತಿಗಳು ಕುಡಿದ ಅಮಲಿನಲ್ಲಿ ದಾರಿಯಲ್ಲಿ ಬರ್ತಿದ್ದಂತಹ ಎದುರಿಗೆ ಬೈಕ್ನಲ್ಲಿ ಬರ್ತಿದ್ದಂತಹ 3 ಫ್ರೆಂಡ್ಸ್ ಅವ್ರ ಮೇಲೆ ಅವ್ರನ್ನ ನಿಲ್ಲಿಸಿ ಅಡ್ಡಗಟ್ಟಿ ಇಂದ ಹಣ ಕೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಅವರೊಂದಿಗೆ ಮಾತಿನ ಚಕಮಕಿ ಆಗಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ತಮ್ಮ ಬಳಿ ಇದ್ದಂತಹ ಚಾಕುವಿನಿಂದ ಈ 3 ಫ್ರೆಂಡ್ಸಲ್ಲಿ ಒಬ್ಬರಿಗೆ ಅಸಾಲ್ಟ್ ಮಾಡ್ತಾರೆ. ಈ ಅಸಾಲ್ಟ್ ಆಗಿದ್ದು ಒಬ್ಬ ವ್ಯಕ್ತಿ ತೀರ್ಕೊಂಡಿರ್ತಾನೆ ಇವತ್ತು. ಆತನ ಹೆಸರು ಪ್ರೇಮ್ ಅಂತ. ಇನ್ನು ರೌಡಿ ಶೀಟರ್ ವಿಶಾಲ್ ಹಾಗೂ ಆತನ ಸಹಚರರನ್ನು ಬಂಧಿಸಿದ್ದು ಬ್ಯಾಡರಹಳ್ಳಿ ಪೊಲೀಸರು ತೀವ್ರ ವಿಚಾರಣೆ ಮಾಡಿದ್ದಾರೆ. ಕುಡಿದ ಮತ್ತಿನಲ್ಲಿ ಈ ಕೃತ್ಯ ಎಸಗಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಇನ್ನು ಕೊಲೆ ಕೇಸ್ನಲ್ಲಿ ಮತ್ತೊಂದು ರೌಡಿ ಶೀಟರ್ ನವೀನ್ ಪರಾರಿಯಾಗಿದ್ದು ಆತನಿಗಾಗಿ ಬ್ಯಾಡರಹಳ್ಳಿ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.